ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಈವ್ನಿಂಗು ಲಾಗ್ ಮಾಡ್ತಾ ಇದ್ದೀನಿ. ಸಂಜೆ ಕಾಫಿ ಎಲ್ಲ ಇಟ್ಕೊಟ್ಟು ಹಾಗೆ ಸ್ವಲ್ಪ ಪಾತ್ರೆನೂ ಕೂಡ ತೊಳ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ಎಲ್ಲ ನಾನು ಇದು ಬೆಳಗ್ಗೆ ತೊಳೆದಿಟ್ಟಿದ್ನಲ್ಲ ಅದನ್ನೆಲ್ಲ ಪಾತ್ರೆ ಜೋಡಿಸ್ಕೊಂಡೆ. ನಾನು ಒಳಗಡೆ ಪಾತ್ರೆ ತೊಳೆಯೋದಿಲ್ಲ, ಜಾಸ್ತಿ ಪಾತ್ರೆ ಇದ್ದರೂ ಅಷ್ಟೇ ಇರ್ತಾವಲ್ಲ, ಹಾಗಾಗಿ ನಾನು ಆಚೆನೇ ಒಲೆಯಲ್ಲಿ ಕೂಡ ಅಡುಗೆ ಮಾಡೋದ್ರಿಂದ ಹಸಿ ಪಾತ್ರೆಗಳ್ನೆಲ್ಲ ಒಳಗಡೆಗೆ ತೊಳ್ಕೊಳೋದಿಲ್ಲ, ಆಚೆನೇ ತೊಗೊಂಡೋಗಿ ತೊಳ್ಕೊಂಬರ್ತೀನಿ. ಹಾಗಾಗಿ ಎಲ್ಲ ಜೋಡಿಸಿ ಪಾತ್ರೆ ಎಲ್ಲ ತೊಗೊಂಡೋಗೋಣ ಅಂತ ಇಟ್ಕೊಂಡಿದ್ದೆ. ಮಕ್ಕಳು ಕೂಡ ಆಟ ಆಡ್ತಾಯಿದ್ರು, ಮಗನೂ ಕೂಡ ಕೈ ಏಟು ಮಾಡ್ಕೊಂಡಿದ್ದಾನಲ್ಲ, ಹಾಗಾಗಿ ಅವನೇನು ಹೋಗಿರಲಿಲ್ಲ. ಹಾಗೆ ಸಂಜೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಅವನಿಗೂ ಸ್ನಾನ ಮಾಡಿಸಿ ಹಾಗೆ ಅನ್ನಕ್ಕೂ ಕೂಡ ಇಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳಿ ಹೋಗಿದ್ದೆ. ಹಾಗೆಯೇ ಅನ್ನ ಮಾಡಿಕೊಂಡು ಸಾಂಬಾರು ಅಷ್ಟೇ, ಕಾಳು ಪಾತ್ರೆ ತೊಳೆಯೋಕೆ ಹೋಗೋಕ್ಕಿಂತ ಮುಂಚೆ ಕಾಳು ವಿಷಲ್ ಹೊಡ್ಸೋಗಿದ್ದೆ. ಹೆಸರು ಕಾಳು, ಹಸಿ ಹೆಸರು ಕಾಳು, ಸಪ್ಪೆಸರು. ಇವತ್ತು ನೋಡಿ ಕಾಳು ಕೂಡ ಬೆಂದಿದೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಕೊಬೋದು. ನಮ್ಮ ಮನೇಲಿ ಸ್ವಲ್ಪ ವಯಸ್ಸಾದವರು ಹಾಗೆ ಮಕ್ಕಳಿದ್ದಾರಲ್ಲ, ಹಸಿರು ಮೆಣಸಿನ್ಕಾಯಿ ನಾನು ಯೂಸ್ ಮಾಡೋದು ಕಮ್ಮಿನೇ. ಹಾಗಾಗಿ ಒಣಮೆಣ್ಸಿನ್ಕಾಯಿನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಮೆಣಸಿನ ಪುಡಿ ಮತ್ತು ಬೆಳ್ಳುಳ್ಳಿ ಒಂದು 10 ಪೀಸ್ ಹಾಕಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನಂತರ ಕಾಳು ಹಾಕಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಸ್ವಲ್ಪ ಕಾಳು ಮತ್ತು ಸಾಂಬಾರನ್ನು ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸಪ್ಪೆಸರು ಕೂಡ ರೆಡಿ ಆಯಿತು ಅಡುಗೆ. ಹಾಗೆ ಮುದ್ದೆನೂ ಕೂಡ ಮಾಡಿದೆ. ನಾನು ಒಲೆಯಲ್ಲಿ ಮುದ್ದೆ ಮಾಡಿಕೊಂಡು ಅಡುಗೆ ರೆಡಿ ಆಯಿತು. ಮನೆಯವ್ರಿಗೆಲ್ಲರಿಗೂ ಕೂಡ ಊಟಕ್ಕಿಟ್ಟು ನಾನು ಕೂಡ ಊಟ ಮಾಡಿ ಮತ್ತು ಮನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ನಾನು ಊಟ ಮಾಡಿ. ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೀವು ಈ ಕಾಮೆಂಟ್ ಮತ್ತು ಲೈಕ್ ಮಾಡೋದ್ರಿಂದ ನಮಗೂ ಬೇರೆ ವಿಡಿಯೋಗಳನ್ನ ಮಾಡೋದಕ್ಕೂ ಕೂಡ ಖುಷಿ ಆಗುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು. ಹಾಗೆ ನಮ್ಮದೆಲ್ಲ ಊಟ ಆದಮೇಲೆ ಪಾತ್ರೆ ತೊಳೆಯೋಣ ಅಂತ ಹೋದೆ. ನಾವು ಫಸ್ಟ್ ಇದ್ದಿದ್ದ ಮನೆಯಲ್ಲಿ ರೇಷನ್ ಎಲ್ಲ ಇಡೋದ್ರಿಂದ ನಾವು ಬೆಕ್ಕಿಗೆ ಅನ್ನನೂ ಕೂಡ ಅಲ್ಲೇ ಇಡೋದು. ಬೆಕ್ಕಿದ್ರೆ ಇಲಿಗಳು ಕಾಟ ಬರೋದು ಇಲ್ವಲ್ಲ, ಹಾಗಾಗಿ ಬೆಕ್ಕಿಗೂ ಕೂಡ ಹಾಲು ಅನ್ನ ತೊಗೊಂಡೋಗಿದ್ದೆ. ಹಾಕ್ಬಿಟ್ಟು ಬಂದೆ. ನಾಯಿ ಕೂಡ ಅಲ್ಲೇ ಕಾಯ್ಕೊಂಡು ಕೂತಿತ್ತು, ಹಾಗಾಗಿ ಅದಕ್ಕೂ ಸ್ವಲ್ಪ ರೈಸು ಮತ್ತು ಹಾಲನ್ನು ತಗೊಂಡೋಗಿ ಹಾಕಿದೆ. ನೋಡಿ ನಾನು ಪಾತ್ರೆ ತೊಳೆಯುತ್ತಾ ಅಲ್ಲೇ ಕೂತಿತ್ತು. ಅದಕ್ಕೂ ಕೂಡ ಊಟ ಹಾಕಿ ಮಲ್ಕೊಬೇಕಾದ್ರೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದನ್ನೆಲ್ಲ ಏನು ವಿಡಿಯೋ ಮಾಡಿಲ್ಲ, ಕ್ಲೀನ್ ಮಾಡೋದನ್ನೆಲ್ಲ. ನಾನು ಡ್ರೈ ಫ್ರೂಟ್ಸ್ನ ಕೂಡ ನೆನೆಸಿಡ್ತೀನಿ ರಾತ್ರಿ ಮಲಗಬೇಕಾದ್ರೆ. ರಾತ್ರಿ ಇದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟಿನಿ, ರಾತ್ರಿ ಹೊತ್ತು ಹೋಗಬೇಕಾದ್ರೆ ಬೀಟ್ರೋಟ್ ಜ್ಯೂಸ್ ಕುಡಿದು ಮಲಗೋದನ್ನ. ಅದೇ ರೂಢಿ ಆಗಿಬಿಟ್ಟಿದೆ ನನಗೆ. ಡ್ರೈ ಫ್ರೂಟ್ಸು ಬಾದಾಮಿ ಸ್ವಲ್ಪ ಖಾಲಿಯಾಗಿತ್ತು, ಹಾಗಾಗಿ ಒಣದ್ರಾಕ್ಷಿ, ಖರ್ಜೂರ, ಉತ್ತುತ್ತೆ ಹಣ್ಣು ಅದನ್ನು ಮಾತ್ರ ನೆನೆಸಿ ಇಟ್ಟಿದ್ದೀನಿ. ನೋಡಿ ನಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 10:15 ಆಯಿತು. ನಾನು ಕ್ಲೀನ್ ಆಗ್ತಿದ್ದಂಗೆ ಏನು ಮಲ್ಕೊಳೋದಿಲ್ಲ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗಿ ಮಲ್ಕೊಳ್ತೀನಿ. ಇನ್ನು ಹಾಗೆಯೇ ಸೋಮವಾರದಲ್ಲಾಗೂ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಫಸ್ಟು ನಾವು ಮೊದಲಿದ್ವಲ್ಲ ಆ ಮನೆಯೇ ಕ್ಲೀನ್ ಮಾಡಿದೆ. ನಾನು ಯಾವಾಗಲೂ ಅಷ್ಟೇ ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಆಚೆಯಿಂದ ಕ್ಲೀನ್ ಮಾಡಿಕೊಂಡು ಒಳಗಡೆ ಹೋಗ್ತೀನಿ. ನಾನು ಒಳಗಿಂದ ಕ್ಲೀನ್ ಮಾಡ್ಕೊಂಬರೋದಿಲ್ಲ, ಫಸ್ಟ್ ಆಚೆದು ಆಮೇಲೆ ಒಳಗಡೆ. ಹಾಗೆ ಕಾರು ಕೂಡ ಧೂಳಾಗಿತ್ತು, ಸ್ವಲ್ಪ ನೀರೆಲ್ಲ ಹಾಕಿ ತೊಳೆದು ಬಟ್ಟೆ ಹಾಕೋಣ ಅಂತ ಹೇಳಿ ತೊಳೆದು ಆಚೆಗಡೆ ಎಲ್ಲ ತೊಳ್ಕೊಂಡು ಬಂದೆ. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ಸೋಮವಾರ. ಇವತ್ತು ತಿಂಡಿ ಅಡುಗೆ ಎಲ್ಲ ಆಯಿತು, ಕೆಲಸ ಕೂಡ ಆಯಿತು. ಹಾಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಡು ಬಂದೆ. ಅಂದರೆ ನಾವು ಮುಂಚೆ ಇದ್ದಿದ್ದ ಮನೆ ಅದನ್ನು ಕ್ಲೀನ್ ಮಾಡ್ತೀವಿ, ಹಾಗಾಗಿ ಆ ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಈ ಮನೆ ಅಡುಗೆ ಮನೆ ಮತ್ತು ಆಚೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವತ್ತು ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಬೆಳಗ್ಗೆ ಪೂಜೆ ಮಾಡಿದೆ.
ಹಾಗಾಗಿ ಇವತ್ತೇನೋ ಎಲ್ಲ ಕ್ಲೀನ್ ಮಾಡ್ಕೊಳೋದು ಬೇಡ ಅಂತ ಸುಮ್ಮನಾಗಿದ್ದೀನಿ. ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಹಾಗಾಗಿ ಬೆಳಗ್ಗೆ ನಾಳೆ ಬೆಳಗ್ಗೆನೇ ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ಳೋಣ, ನಮ್ಮ ಮನೆಯವ್ರ ಕೈಲೇ ಪೂಜೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನನಗೆ ಯಾಕೋ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗಿದೆ, ಹಾಗಾಗಿ ಬೆಳಗ್ಗೆನೇ ಸ್ನಾನ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಮನೆಯವ್ರ ಕೈಲೇ ಬೆಳಗ್ಗೆನೇ ಪೂಜೆ ಮಾಡಿಸ್ತೀನಿ. ಏನಕ್ಕೆ ಅಂದರೆ ಬೆಳಗ್ಗೆ ನನಗೆ ತಿಂಡಿ ಅಡುಗೆ ಮಾಡೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಬೆಳಗ್ಗೆ ಹೊತ್ತು. ಆಗಿಲ್ಲ ಅಂದರೆ ಬೇಗನೆ ಎದ್ದು ಸ್ನಾನ ಮುಗಿಸಿ ಪೂಜೆ ಮಾಡಬೇಕು. ನೆಗಡಿ ಕೆಮ್ಮು ಇರೋದ್ರಿಂದ ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ನೆಗಡಿ ಎಲ್ಲ. ಇವಾಗ ಒಂದು ಸ್ವಲ್ಪ ವೆದರು ಕೂಡ ಕೋಲ್ಡ್ ಇದೆ, ಹಾಗಾಗಿ ನಾಳೆ ನಮ್ಮ ಮನೆಯವ್ರ ಕೈಲೇ ಮಾಡಿಸೋಣ ಅಂತ ಹೇಳಿ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಬೆಳಗ್ಗೆ ಬೇಗ ಎದ್ದು ಅಂತ ಸುಮ್ಮನಾಗಿದ್ದೀನಿ ಇವತ್ತು. ಹಾಗೆ ಸ್ವಲ್ಪ ಕಷಾಯ ಮಾಡ್ಕೊಳ್ಳೋಣ ಅಂತಿದ್ದೆ. ತುಂಬ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ, ನೆಗಡಿ ಕಮ್ಮಿ ಆಗಿ ಕೆಮ್ಮು ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ತುಳಸಿ ಸೊಪ್ಪು ಕಿತ್ಕೊಂಡು ಬಂದು ಹೇಗೆ ಕಷಾಯ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ನಿಮಗೂ. ಬರೀ ತುಳಸಿ ಸೊಪ್ಪು ಕಿತ್ಕೊಂಡು ಹೋಗೋಣ ಇವಾಗ. ಇವಾಗ 1 ಗ್ಲಾಸಷ್ಟು ನೀರಿಟ್ಟಿದ್ದೀನಿ, ಅದಕ್ಕೆ ಒಂದು ಎರಡು ಹಾಕ್ತಾಯಿದ್ದೀನಿ. ಬರೀ ತುಳಸಿ ಸೊಪ್ಪಿಂದೇ ಮಾಡ್ಕೊಳ್ಳೋಣ ಅಂತಿದ್ದೆ, ಧನ್ಯ ಇತ್ತು, ಹಾಗಾಗಿ ಧನ್ಯದು ಅದನ್ನು ಹಾಕ್ಕೊಳ್ಳೋಣ ಅಂತೇಳಿ 2 ಕಡೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ನೋಡಿ, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡಿ, ಇಲ್ಲಿ ಹೋಗ್ತಾ ಇದ್ದಾನೆ, ಮುಖಕ್ಕೆ ಬಾಯಿಗೆ ಎಲ್ಲ ಏನೋ ಮೆತ್ಕೊಂಬಂದಿದ್ದಾನೆ ಅಲ್ವಾ ರಕ್ಷು? ಏನದು ಹಾಂ, ಅದು ಬಾಲು ಗೊತ್ತು. ಯಾರ್ದಿದ್ದು ಬಾಲು? ಅಣ್ಣಂದ, ಸಂಬೀತ ಅಣ್ಣಂದ. ಯಾಕೆ ತಂಡೆ? ಅದು ಬಾಯಿ ಒರೆಸ್ಕೊಂಬೋಗು, ಹಣ್ಕೊಡ್ತೀನಿ. ಅಳಸನೆ ಹಣ್ಣು ಕೊಡ್ತೀನಿ ನೋಡಲ್ಲಿ, ಅಮ್ಮ ಕರಿತೈತೆ. ನಾನು ಒಂದು ಅರ್ಧ ಸ್ಪೂನಷ್ಟು ಧನ್ಯ ತಗೊಂಡಿದ್ದೀನಿ, ಒಂದು 4 ಮೆಣಸು ತಗೊಂಡಿದ್ದೀನಿ, 4 ಇದ್ದಾವೆ ಮೆಣಸು. ಒಂದು ಸ್ವಲ್ಪ ಜೀರಿಗೆನೂ ತಗೊಂಡಿದ್ದೀನಿ. ಮೆಣಸು, ಧನ್ಯ ಮತ್ತು ಜೀರಿಗೆ ಇದನ್ನು ಕುಟ್ಟಿ ಪುಡಿ ಮಾಡಬೇಕು, ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕ್ಬಾರ್ದು, ಕುಟ್ಟಿ ಪುಡಿ ಮಾಡ್ಕೊಬೇಕು. ಒತ್ತಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಹಾಕ್ಕೊಂಡಿದ್ದೀನಿ. ರಸದಲ್ಲಿ ಕುಟ್ಟಾಯಿದ್ದೀನಿ. ಕುಟ್ಟಣಿಗೆ ಇದ್ದರೆ ಕುಟ್ಟಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಲೋಟಕ್ಕೆ ಹಾಕೊಂಡಿದ್ದೀನಿ. ಲೋಟಕ್ಕೆ ಹಾಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಸಿಡಿಯೋದಿಲ್ಲ, ಹಾಗಾಗಿ ನಿಧಾನಕ್ಕೆ ಇದರಲ್ಲೇ ಕುಟ್ಕೊಂಡು ಹಾಕ್ಕೊತೀನಿ. ತರಿಯಾಗಿ ಇರಬೇಕು, ಮಿಕ್ಸಿಗೆ ಹಾಕೊಂಡ್ರೆಲ್ಲ ಚೆನ್ನಾಗಿಲ್ಲ, ಫುಲ್ಲು ಪುಡಿ ಆಗಿಬಿಡುತ್ತೆ. ಹಾಗಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಕುಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಬೇಕಾದರೆ ಬೆಲ್ಲನೂ ಹಾಕ್ಕೊಳ್ಬೋದು. ಬೆಲ್ಲ ಈ ಮಕ್ಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಂದರೆ, ಮಕ್ಕಳು ಈ ಥರದ್ದೆಲ್ಲ ಕುಡಿಯೋದಿಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ ಹಾಲೂ ಕೂಡ ಹಾಕ್ಕೊಳ್ಬೋದು. ಹಾಲು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮಾಡಿಕೊಡ್ಬೋದು ಮಕ್ಕಳಿಗೂ ಕೂಡ. ನಮಗೆ ಬೇಕಾದರೆ ಹಾಲು ಹಾಕ್ಕೊಬೋದು, ಹಾಲು ಬೆಲ್ಲ ಆಪ್ಷನಲ್ಲು. ನಾನು ಇದಕ್ಕೆ ಬೆಲ್ಲ ಏನು ಹಾಕ್ಕೊಳೋದಿಲ್ಲ, ಹಾಗೆ ಮಾಡ್ಕೊತಿದ್ದೀನಿ. ಹಾಲು ಕೂಡ ಬೇಡ ನನಗೆ, ಅದನ್ನು ಕೂಡ ಹಾಕ್ತಿಲ್ಲ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ನೋಡಿ, ಇದಕ್ಕೆ ನಾನು ಅರಿಶಿನದ ಕೊನೆನೇ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಬೇಕಾದರೆ ಅರಿಶಿನದ ಪುಡಿನೂ ಹಾಕೊಬೋದು, ನಾನು ಅರಿಶಿನದ ಕೊನೆನ ಕುಟ್ಟಿ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದ್ದು ರಸ ಬಿಟ್ಕೊಳುತ್ತೆ. ಇದು ಚೆನ್ನಾಗಿ ಕುದೀಲಿ. ಕುದ್ದಾದಮೇಲೆ ಸ್ವಲ್ಪ ಬಾಯಿ ಮುಚ್ಚಿ ಬಿಡಬೇಕು, ಹಾಗೆಯೇ ರಸ ಎಲ್ಲ ಬಿಟ್ಕೊಳುತ್ತೆ. ಅವಾಗ ತೀರಾ ಬಿಸಿ ಇರೋದನ್ನು ಕುಡಿಯೋಕ್ಕಾಗೋದಿಲ್ವಲ್ಲ, ಹಾಗಾಗಿ ಸ್ವಲ್ಪ ತಣ್ಣಗೂ ಕೂಡ ಹಾಗೆ ಮುಚ್ಚಿಡೋಣ. ಈಗ ಒಂದು ಸ್ವಲ್ಪ ಮಳ್ಳಿದ್ರೆ ಸಾಕೋದು.
ನೋಡಿ ಇವಾಗ ಬಣ್ಣ ಎಲ್ಲ ಕಲರ್ ಕೂಡ ಚೇಂಜ್ ಆಗಿದೆ ಅಂತ. ಇದ್ರ ಘಮ ಕೂಡ ತುಂಬ ಚೆನ್ನಾಗಿದೆ, ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಅದೇ ಮಕ್ಕಳಿಗೆ ಕುಡಿಲಿಲ್ಲ ಅಂದರೆ ಸ್ವಲ್ಪ ಹಾಲು ಮತ್ತು ಬೆಲ್ಲ ಹಾಕೊಬೋದು, ಅದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ. ನಾನೇನು ಹಾಕ್ಕೊತಾ ಇಲ್ಲ, ಬೆಲ್ಲನೂ ಮತ್ತು ಹಾಲು ಹಾಕ್ಕೊತಾ ಇಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಎಲ್ಲ ಬಿಟ್ಕೊಂಡಿದ್ದು. ನಾನು ಇವಾಗ ಇದನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡ್ತೀನಿ, ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಅವಾಗ ನಾನು ಕೂಡ ಆಫ್ ಮಾಡಿದ್ದೀನಿ ಇದನ್ನು. ಈಗ ಮುಚ್ಚಿಟ್ಟಿದ್ದೀನಿ. ಕೆಮ್ಮಿಗೆ ಅಂದರೆ ಕಫ ಏನಾದರೂ ಆ ಥರ ಇದ್ದರೆ ಬೇಗ ಕರಗುತ್ತೆ, ಹಾಗಾಗಿ ಸ್ವಲ್ಪ ಕಷಾಯ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇದು. ಸ್ವಲ್ಪ ಬಿಸಿ ಇರೋದನ್ನೇ ತೊಗೊಳ್ಬೇಕು, ಚೆನ್ನಾಗಿರುತ್ತೆ ಕಷಾಯ. ತೀರ ತಣ್ಣಗೆ ಮಾಡಿಕೊಂಡು ಕುಡಿಬಾರ್ದು. ಇದನ್ನು ನಾನೀಗ ಫಿಲ್ಟ್ರ್ ಮಾಡ್ಕೊತೀನಿ. ನೋಡಿ ಕಲರು ಕೂಡ ಯಾವ ಥರ ಇದೆ ಅಂತ. ನಾನು ಒಂದು ಗ್ಲಾಸ್ ಫುಲ್ ನೀರು ಹಾಕಿದ್ದೆ, ಇದು ಕುದ್ದು ನೀರು ಸ್ವಲ್ಪ ಕಮ್ಮಿ ಆಗಿದೆ. ಈ ಕಷಾಯ ಸ್ವಲ್ಪ ಬಿಸಿಯಾಗಿರೋದನ್ನೇ ಕುಡಿಬೇಕು, ಏನಕ್ಕೆ ಅಂದರೆ ಗಂಟಲು ಕೆರೆತ ಎಲ್ಲ ಇರುತ್ತಲ್ಲ, ಅದು ಕಮ್ಮಿ ಆಗುತ್ತೆ. ಸ್ವಲ್ಪ ಬಿಸಿ ಬಿಸಿ ಇರೋಂಥನ್ನೇ ಕುಡಿಬೇಕು ಕಷಾಯನ. ಹಾಗೆ ತೀರ ಚಿಕ್ಕ ಮಕ್ಕಳಿಗೆಲ್ಲ ಕೊಡಬಾರ್ದು, ಸ್ವಲ್ಪ ದೊಡ್ಡ ಮಕ್ಕಳಿಗೆ, ದೊಡ್ಡವರು ಆದರೂ ಕುಡಿಬೋದು ಈ ಕಷಾಯನ. ಸ್ವಲ್ಪ ಕಮ್ಮಿನೂ ಕೂಡ ಆಗುತ್ತೆ ಗಂಟಲು ಕೆರೆತ ಎಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಲ್ಲ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.